ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ನೋಶು ಸ್ಕೂಲು ಮಲ್ಟಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು. 6 to 7:30 ಈವ್ನಿಂಗ್ಗೆ ಎಲ್ಲ ಫಂಕ್ಷನ್ಸು ಈವ್ನಿಂಗ್ ಇಟ್ಕೋತಾರೆ. ಇವತ್ತು ಹಾಗೆ ಹೋಗ್ತಾ ಇದ್ದೀವಿ. ಅವಳು ಹೋಗ್ತಿರೋದು ಬಂದು ಗೌರ್ಮೆಂಟ್ ಸ್ಕೂಲು. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ನ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ತಾರೆ. ಪ್ರೀ-ಕೆ ಅವಳು ಇವಾಗ. ಪ್ರೀ-ಕೆ ಮತ್ತು ಕಿಂಡರ್ ಗಾರ್ಡನ್ ಆಲ್ಮೋಸ್ಟ್ ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತಾರೆ. ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂದರೆ ಪ್ರೀ-ಕೆಗೆ ಗೌರ್ಮೆಂಟ್ ಸ್ಕೂಲ್ ಹಾಕಿ ಮತ್ತು ಕಿಂಡರ್ ಗಾರ್ಡನಿಂದ ಚಾರ್ಟರ್ ಸ್ಕೂಲ್ ಹಾಕ್ತಾರೆ. ಚಾರ್ಟರ್ ಸ್ಕೂಲ್ ಅಂದರೆ ಇಂಡಿಯಾದಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಇರುತ್ತಲ್ವ, ಆ ಥರ ಇಲ್ಲಿ ಚಾರ್ಟರ್ ಸ್ಕೂಲ್ ಅಂತ ಹೇಳ್ತಾರೆ. ಇದೇ ಅವಳದು ಸ್ಕೂಲು. ಹೇಗಿದೆ ನೋಡಿ ಗೌರ್ಮೆಂಟ್ ಸ್ಕೂಲ್ ಇಲ್ಲಿ US ಅಲ್ಲಿ. ಇಂಡಿಯಾದಲ್ಲಿ ಪ್ರೈವೇಟ್ ಸ್ಕೂಲ್ಗಳಿರುತ್ತಲ್ಲ ಅದೇ ಥರನೇ ಇರುತ್ತೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಕೂಡ. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇಂಡಿಯಾದ ಗೌರ್ಮೆಂಟ್ ಸ್ಕೂಲ್ ಥರ ಇರಲ್ಲ, ಎಲ್ಲ ಫೆಸಿಲಿಟೀಸ್ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇವರಿಗೆ ಫುಡ್ ಇರುತ್ತೆ. ಫುಡ್ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಅಲ್ಲೇ ಇರುತ್ತೆ. ಬ್ರೇಕ್ಫಾಸ್ಟಿಗೆ $1.50, ಲಂಚಿಗೆ $2.50 ಆ ಥರ ಇರುತ್ತೆ. ಇವತ್ತು ಮಲ್ಟಿಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಈ ಥರ ಒಂದು ಪಾಸ್ಪೋರ್ಟ್ ಕೊಡ್ತಾರೆ. ಅದರಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು, ಫುಡ್ಡೆಲ್ಲ ಇತ್ತು. ಎಲ್ಲ ದೇಶದ ಜನಗಳು ಇಲ್ಲಿ ಇದ್ದಾರಲ್ವ, ಸೊ ಎಲ್ಲ ರೀತಿದು ಅವರವರು ಕಲ್ಚರನ್ನ ಅವರು ರೆಪ್ರೆಸೆಂಟ್ ಮಾಡಿದರು. ಎಲ್ಲ ಆ ಥರ ಆರ್ಟ್ ಎಲ್ಲ ಮಾಡಿದರು. ಮತ್ತು ಫುಡ್ಡೆಲ್ಲ ಇತ್ತು. ಎಲ್ಲ ಒಂದೊಂದು ಟೇಬಲ್ಗಳಲ್ಲಿ ಒಂದೊಂದು ದೇಶದವರು ಎಲ್ಲ ಫುಡ್ಗಳಾಗಿರ್ಬೋದು, ಅವರಲ್ಲಿ ಏನು ಫೇಮಸ್ಸು ಆ ಥರದ್ದೆಲ್ಲ ಥಿಂಗ್ಸ್ಗಳಾಗಿರ್ಬೋದು ಅದನ್ನು ಇಟ್ಟಿದ್ರು. ಅದೊಂದು ಪಾಸ್ಪೋರ್ಟ್ ಕೊಟ್ಟಿದ್ದಾರಲ್ವ, ಅದರಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನಾದರೂ ಫುಡ್ ಟ್ರೈ ಮಾಡಿದ್ವಾ, ಅವ್ರ ಹತ್ರ ಹೋದಾಗ ಅವರು ಅದನ್ನು ಟಿಕ್ ಮಾಡಿ ಕೊಡ್ತಾರೆ. ಮತ್ತು ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಅವ್ರ ಹತ್ರ ಹೋದರೆ ಅದನ್ನು ಟಿಕ್ ಮಾಡ್ತಾರೆ. ಸೊ ಎಷ್ಟೆಲ್ಲ ಆ್ಯಕ್ಟಿವಿಟೀಸ್ ನಾವು ಎಲ್ಲನೂ ಟ್ರೈ ಮಾಡಿದ್ವಾ ಅಂತ ನೋಡೋಕ್ಕೋಸ್ಕರ ಅದನ್ನು ಟಿಕ್ ಮಾಡ್ಕೋತಾರೆ. ಅದನ್ನು ಲಾಸ್ಟಿಗೆ ತೊಗೊಂಡೋಗ್ಬಿಟ್ಟು ಒಂದು ಡಬ್ಬ ಇಟ್ಟಿರ್ತಾರೆ, ಅದರೊಳಗಡೆ ಹಾಕ್ಬಿಟ್ಟು ಹೋಗಬೇಕು. ಯಾರೆಲ್ಲ ಎಷ್ಟೆಷ್ಟು ಎಲ್ಲ ಕಡೆನೂ ಹೋಗಿದ್ದಾರೆ, ಎಲ್ಲ ಕಡೆ ನೋಡಿದಾರಾ ಅಂತ ತಿಳ್ಕೊಳ್ಳೋಕ್ಕೆ ಅವರು ಆ ಥರ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು. ಮ್ಯೂಸಿಕ್ ಒಂದಿತ್ತು. ಲಾಸ್ಟ್ ಮ್ಯೂಸಿಕ್ಗಂತೂ ಹೋಗೋಕ್ಕೆ ಆಗಲಿಲ್ಲ ನಮಗೆ. ಇಲ್ಲೇ ತುಂಬ ಟೈಮ್ ಆಗೋಗಿತ್ತು. ನೋಶು ಅಲ್ಲಿ ಇಲ್ಲಿ ಹೋಗಿ ಆ್ಯಕ್ಟಿವಿಟೀಸ್ ಮಾಡೋದು ನಿಧಾನ ಚಿಕ್ಕ ಮಕ್ಕಳು. ಸ್ವಲ್ಪ ಅವಳು ಅದು ಇದು ಪೇಂಟಿಂಗ್ ಹತ್ರ ಹೋದ್ಲು, ಎಲ್ಲ ಕಡೆ ಹೋದ್ಲು. ಸ್ವಲ್ಪ ಅಲ್ಲೇ ಟೈಮ್ ಆಗೋಯಿತು. ಸೊ ಮ್ಯೂಸಿಕ್ ಒಂದು ಮಿಸ್ ಮಾಡ್ಕೊಂಡ್ವಿ ನಾವು. ಲಾಸ್ಟಿಗೆ 6 to 7:30 ಅಷ್ಟೇ ಇದ್ದಿದ್ದು. ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೇಳಬೇಕಂದ್ರೆ ಇಂಡಿಯಾದಲ್ಲಿ ಪ್ರೈವೇಟ್ ಸ್ಕೂಲ್ಗಳಿಗೆಲ್ಲ ಬಸ್ ಕೊಡ್ತಾರಲ್ವ, ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಬಸ್ ಇರುತ್ತೆ, ಪ್ರೈವೇಟ್ ಸ್ಕೂಲ್ಗಳಿಗೆ ಬಸ್ ಇಲ್ಲ. ಕಂಪಲ್ಸರಿಯಾಗಿ ನಾವು ಡ್ರೈವಿಂಗ್ ಕಲೀಲೇಬೇಕಾಗತ್ತೆ ನಾವು ಮಕ್ಕಳನ್ನ ನಾವು ಚಾರ್ಟರ್ ಸ್ಕೂಲ್ಗೆ ಹಾಕಬೇಕು ಅಂತ ಹೇಳಿದ್ರೆ. ಸೊ ಅದೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಇಲ್ಲಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೂ ಬಸ್ಗಳಿರುತ್ತೆ, ಪಿಕಪ್ ಡ್ರಾಪ್ ಇರುತ್ತೆ. ಸೊ ಆಮೇಲೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ರೀತಿ ಫೆಸಿಲಿಟೀಸ್ ಆಗಿರ್ಬೋದು, ಗ್ರೌಂಡ್ಗಳು, ಸ್ಪೋರ್ಟ್ಸ್, ಎಲ್ಲ ರೀತಿ ಸ್ಪೋರ್ಟ್ಸ್ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು, ಎಲ್ಲ ರೀತಿ ಫೆಸಿಲಿಟೀಸ್ ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಹೇಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಂಡಿಯಾದಲ್ಲಿ ಇರುತ್ತೋ ಅದೇ ರೀತಿ ಎಲ್ಲ ಫೆಸಿಲಿಟೀಸ್ ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಚಾರ್ಟರ್ ಸ್ಕೂಲಲ್ಲಿ ಇಲ್ಲಿ ಸ್ವಲ್ಪ ಪ್ರೀ-ಕೆಯಿಂದನೇ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇಲ್ಲಿ ಹೋಮ್ವರ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ, ಬಿಟ್ಟರೆ ಡಿಫ್ರೆನ್ಸ್. ಬಟ್ ಎಲ್ಲ ಫೆಸಿಲಿಟೀಸ್ ಕೂಡ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾವು ಇಲ್ಲಿ ಸ್ಟೇಟ್ಗೆ ನಾವು ಟ್ಯಾಕ್ಸ್ ಪೇ ಮಾಡ್ತೀವಲ್ವ, ಸೊ ಅದೇ ದುಡ್ಡಲ್ಲಿ ಅವರು ಗೌರ್ಮೆಂಟ್ ಸ್ಕೂಲ್ಗಳನ್ನ ನಡೆಸ್ತಾರೆ. ಇವಾಗ ನಮ್ಮ ಕಮ್ಯುನಿಟಿಲಿ, ನಮ್ಮ ಏರಿಯಾದಲ್ಲಿ ಎಷ್ಟು ಮನೆಗಳಾಗುತ್ತೆ, ಸೊ ಇಷ್ಟು ಮನೆ ಆದರೆ ಅಲ್ಲಿ ಒಂದು ಸ್ಕೂಲ್ ಆಗಬೇಕು, ಗೌರ್ಮೆಂಟ್ ಸ್ಕೂಲ್ ಮಾಡ್ತಾರೆ. ಸೊ ಇಷ್ಟು ಒಂದು ಏರಿಯಾದವರು ಅದೇ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಬೇಕಾಗತ್ತೆ. ಮತ್ತು ESL ಅಂತ ಸ್ಕೂಲ್ ಇರುತ್ತೆ. ನಮ್ಮದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಲ್ವಾ, ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರೋರು ಆ ಸ್ಕೂಲ್ಗೆ ಹೋಗಬೇಕಾಗತ್ತೆ. ESL ಅಂತ ಇರುತ್ತೆ. ಸೊ ಇವರಿಗೆ ಸಪ್ರೇಟಾಗಿ ಅದಕ್ಕೊಂದು ಎಕ್ಸಾಮ್ ಇರುತ್ತೆ. ಸೊ ಅದರಲ್ಲಿ ಅವರು ಇಲ್ಲಿ ಫ್ಲೂಯೆಂಟ್, ಅವ್ರಿಗೆ ಚೆನ್ನಾಗಿ ಆ್ಯಕ್ಸೆಂಟ್ ಬರಬೇಕು, ಇಲ್ಲದ ಆ್ಯಕ್ಸೆಂಟ್ ಬರೋ ತನಕ ಅವರು ಆ ಎಕ್ಸಾಮ್ ತಗೊಳ್ತಾ ಇರಬೇಕು. ಸೊ ಅವ್ರಿಗೆ ಓಕೆ, ಇವರು ಇದರಲ್ಲಿ 100% ಕ್ವಾಲಿಫೈ ಆಗಿದ್ದಾರೆ, 100% ಇವ್ರಿಗೆ ಇಲ್ಲಿದು ಆ್ಯಕ್ಸೆಂಟ್ ಬರುತ್ತೆ ಅಂತ ಹೇಳಿದ್ಮೇಲೆ ಅವರು ಅಲ್ಲಿ ಸ್ಟಾಪ್ ಮಾಡ್ತಾರೆ, ಆ ಎಕ್ಸಾಮ್ನ ಸ್ಟಾಪ್ ಮಾಡ್ತಾರೆ. ಸೊ ಈ ಥರ ಇರುತ್ತೆ ಇಲ್ಲಿದು ಎಜುಕೇಷನು. ತುಂಬಾ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಸ್ಕೂಲ್ ಇಂಡಿಯಾದಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಬೇಕು ಅಂತಾರೆ, ಆ ಥರ ಏನಿಲ್ಲ.
ಸೊ ನಮಗೇನು ಅನಿಸುತ್ತೆ ಅಂದರೆ ನಾವು ಇಂಡಿಯಾದಲ್ಲೇ ಓದಿ ಬಂದಿರೋದ್ರಿಂದ ಇಲ್ಲಿರೋ ಮಕ್ಕಳಿಗೆ ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ನಮಗೇನು ಅನಿಸುತ್ತೆ ಅಂದರೆ ಒಂದು ಹೈಸ್ಕೂಲ್ ತನಕ ಇಂಡಿಯಾ ಎಜುಕೇಷನ್ನೇ ಚಂದ ಅಂತ ನಮಗನ್ಸುತ್ತೆ. ಬಿಕಾಸ್ ಇಂಡಿಯಾದಲ್ಲಿ ಆದರೆ ಈ ಏಜ್ಗೆ ಮಕ್ಕಳು ತುಂಬಾ ಕಲಿಸ್ತಾರೆ ಅಲ್ಲಿ, ಬಟ್ ಇಲ್ಲಿ ಅಷ್ಟು ಕಲಿಸಲ್ಲ, ಅವರಿಗೆ ಬರೆಯೋದು ಓದೋದೆಲ್ಲ ಕಲಿಸಲ್ಲ. ಬರೀ ಕ್ರಿಯೇಟಿವ್ ಎಜುಕೇಷನು. ಈಗ ಪ್ರೀಕೆಗೆ ಆಗಿರ್ಬೋದು, ಅವರಿಗೆ ಬರೆಯೋದು ಓದೋದು ಏನೂ ಕಲಿಸಲ್ಲ. ಇಂಡಿಯಾದಲ್ಲಾದರೆ ಈ ಏಜಿಗೆ ಮಕ್ಕಳು ತುಂಬಾ ಕಲ್ತಿರ್ತಾರೆ. ಸೊ ಅದೊಂದು ನನಗೆ ಅನಿಸುತ್ತೆ ಇಂಡಿಯಾದಲ್ಲೇ ಚೆನ್ನಾಗಿರುತ್ತೆ. ಹೈಯರ್ ಎಜುಕೇಷನ್ಗೆ US ಬಂದರೆ ಚೆನ್ನಾಗಿರುತ್ತೆ. ಹೈಯರ್ ಎಜುಕೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಚಾರ್ಟರ್ ಸ್ಕೂಲ್ಗಳಲ್ಲಿ ಹೋಮ್ವರ್ಕ್ ಎಲ್ಲ ಕೊಡ್ತಾರೆ, ಓದಿಸ್ತಾರೆ, ಬರೆಸ್ತಾರೆ ಸ್ಟಾರ್ಟಿಂಗಿಂದಾನೆ ಅಂತ ಹೇಳ್ತಾರೆ, ಪ್ರೀಕೆಯಿಂದಾನೆ. ಗೌರ್ಮೆಂಟ್ ಸ್ಕೂಲಲ್ಲಿ ಸ್ವಲ್ಪ ಕಮ್ಮಿ, ಸ್ವಲ್ಪ ಪ್ರೆಷರ್ ಕೊಡಲ್ಲ ಮಕ್ಕಳಿಗೆ. ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್, ಕ್ರಿಯೇಟಿವ್ ಎಜುಕೇಷನ್ ಕಡೆನೇ ಜಾಸ್ತಿ ಗಮನ ಕೊಡ್ತಾರೆ ಇಲ್ಲಿ. ಸ್ಲೈಮು ಸೆಲೆಕ್ಟ್ ಮಾಡ್ಕೊ ಅಂದರು, ತುಂಬಾ ಕಲರ್ಸ್ ಇತ್ತು. ಅದರಲ್ಲಿ ತುಂಬ ಹೊತ್ತು ನೋಡಿಬಿಟ್ಟು ಪಿಂಕ್ ಸೆಲೆಕ್ಟ್ ಮಾಡ್ಕೊಂಡ್ಲು. ಅದಾದಮೇಲೆ 2 ಚಿಕ್ಕ ಚಿಕ್ಕದು ಆ್ಯನಿಮಲ್ಸ್ ಇತ್ತಲ್ವ, ಅದರಲ್ಲಿ ಯಾವುದಾದ್ರು 2 ತೊಗೋಬೇಕು ಅದ್ರ ಮೇಲೆ ಇಡೋಕ್ಕೆ ಅಂತ ಹೇಳಿದ್ರು. ಅದು ನೋಡಿದ್ರೂ 2 ಪಿಂಕೆ ತೊಗೊಂಡ್ಲು. ಅವ್ರ ಮಿಸ್ಸೇ ಅಲ್ಲಿ ಇದ್ದಿದ್ದು, ಮಿಸ್ ಗಾರ್ಜಾ ಅಂತ. ಅವರು ನಗ್ತಾಯಿದ್ರು ಹೇಳ್ಕೊಂಡು, ಏನು ಎಲ್ಲ ಪಿಂಕೆ ತೊಗೊಂಡಿದ್ಯಾ ಅಂತ. ಮತ್ತು ಅವ್ರು ಹೇಳ್ತಾಯಿದ್ರು, ನಿನ್ನ ಫ್ರೆಂಡ್ ಪ್ರಿಶಾನಾ ಇದು ಅಂತ ಕೇಳ್ತಾಯಿದ್ರು. ಇಲ್ಲ, ನೀನು ನಿನ್ನ ಬೇಬಿ ಸಿಸ್ಟರ್ ಅಂತ ಕೇಳ್ತಾಯಿದ್ರು. ಅವಳೇನೂ ಮಾತಾಡಲೇ ಇಲ್ಲ. ನಮ್ಮ ಮುಂದೆ ಸ್ವಲ್ಪ ಕಮ್ಮಿ ಮಾತಾಡೋದು, ಕ್ಲಾಸಲ್ಲಿ ಅಂತೂ ಫುಲ್ಲು ಜೋರು ಮಾತು, ಇವಳದೇ ಜೋರು ಅಂತ ಹೇಳ್ತಿರ್ತಾರೆ. ಗಟ್ಟಿ ಉಂಡಾ? ಹಾಂ, ಲಾಸ್ಟಿಗೆ ಸ್ಟೇಜ್ ಹತ್ರ ಬಂದ್ವಿ. ಇಲ್ಲಿ ತುಂಬ ಟೇಬಲ್ಸ್ ಇಟ್ಟಿದ್ರು, ಮಕ್ಕಳಿಗೆ ಬಿಂಗೋ ಗೇಮ್ ಆಡಿಸ್ತಾ ಇದ್ರು. ಸ್ಪ್ಯಾನಿಷ್ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಹೇಳ್ತಾ ಇದ್ರು. ಆ ಬಿಂಗೋ ಕಾರ್ಡ್ಸಲ್ಲಿ ಏನೇನಿದೆ ಥಿಂಗ್ಸ್ಗಳು ಎಲ್ಲದನ್ನು ಸ್ಪ್ಯಾನಿಷ್ ಮತ್ತು ಇಂಗ್ಲೀಷಲ್ಲೂ ಎರಡರಲ್ಲೂ ಹೇಳ್ತಾ ಇದ್ರು. ಸೊ ದಟ್ ಮಕ್ಕಳಿಗೆ ನೋಡಿ ಇಂಗ್ಲೀಷು ಕಲ್ತಂಗಾಗುತ್ತೆ, ಅದರದ್ದು ನೇಮ್ಗಳನ್ನ ಇಂಗ್ಲೀಷಲ್ಲೂ ಗೊತ್ತಾಗುತ್ತೆ, ಸ್ಪ್ಯಾನಿಷಲ್ಲೂ ಗೊತ್ತಾಗುತ್ತೆ. ಅವರು ಈ ಏಜಲ್ಲಿ ಬೇಗನೆ ಕ್ಯಾಚ್ ಮಾಡ್ಕೋತಾರೆ. ಅದನ್ನು ಯಾರೇ ವಿನ್ ಆಗ್ತಾರೆ ಅವ್ರಿಗೆ ಪ್ರೆಸೆಂಟ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ನೋಡಿ. Excuse me, full card? It's a full card. It's going to be a full card. Yeah, full card. El pescado, the fish. It's a full card. Yes, the fish. ನಾವು ಕೂಡ ಲಾಸ್ಟಿಗೆ 4 ಕಾರ್ಡಲ್ಲಿ ವಿನ್ ಆದ್ವಿ. ನೌಶಿಕಾಗೆ ಪ್ರೆಸೆಂಟ್ ಕೂಡ ಸಿಕ್ತು. ಹ್ಯಾಪಿಯಾಗಿ ಮನೆ ಕಡೆ ಹೊರಟ್ವಿ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಗೋಡೆಗಳಂತೂ ಒಂದು ಚೂರು ಖಾಲಿ ಇಲ್ಲ. ಆ ಕಡೆ ಈ ಕಡೆ ಲೆಫ್ಟು ರೈಟು ಎಲ್ಲ ಗೋಡೆಯಲ್ಲೂ ಎಲ್ಲ ಥರದ್ದು ಅಂಟಿಸಿದ್ದಾರೆ. ಮಕ್ಕಳೆಲ್ಲ ಕ್ರಿಯೇಟಿವ್ ಆಗಿ ಮಾಡಿರ್ತಾರಲ್ವ, ಆರ್ಟ್ ಎಲ್ಲ ಅದೆಲ್ಲ ಆಗಿರ್ಬೋದು. ಮತ್ತು ಕೆಲವೊಂದು ಸ್ಪೆಷಲ್ ಡೇಸ್ ಎಲ್ಲ ಇರುತ್ತಲ್ಲ, ಅದ್ರದ್ದು ರಿಲೇಟೆಡ್ ಕೂಡ ಮಕ್ಕಳಿಂದ ಎಲ್ಲ ಮಾಡಿಸಿ, ಮಕ್ಕಳು ಮಾಡಿರ್ತಾರಲ್ಲ ಅದನ್ನೆಲ್ಲ ತಂದು ಅಂಟಿಸಿರ್ತಾರೆ ಗೋಡೆಗಳಲ್ಲಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಗೊತ್ತಾ. ಕ್ರಿಯೇಟಿವ್ ಎಜುಕೇಷನ್ ಹೇಳಿಲ್ವ ನಾನು, ಇಲ್ಲಿ ತುಂಬಾ ಕ್ರಿಯೇಟಿವ್ ಎಜುಕೇಷನ್ ಕಡೆ ಗಮನ ಕೊಡ್ತಾರೆ. ನೋಡಿದ್ರಲ್ಲ, ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಈ ಥರ ಇರುತ್ತೆ, ಎಲ್ಲ ರೀತಿ ಫೆಸಿಲಿಟೀಸ್ ಕೂಡ ಇರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಮೈಂಟೈನ್ ಕೂಡ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲೂ ಇದೇ ಥರ ಗೌರ್ಮೆಂಟ್ ಸ್ಕೂಲ್ಗಳು ಇದ್ದರೆ ನಮ್ಮ ಮಕ್ಕಳಿಗೆಲ್ಲ, ಬಡವ್ರ ಮಕ್ಕಳಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ. ನನಗೂ ಇದನ್ನು ನೋಡಿದ್ರೆ ನನಗೆ ಹಂಗೆ ಅನ್ನಿಸ್ತಾ ಇತ್ತು. ನಮ್ಮ ಇಂಡಿಯಾದಲ್ಲೂ ಇದೇ ಥರ ಎಲ್ಲನೂ ಮೈಂಟೈನ್ ಮಾಡಿದ್ರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಕೂಡ ಇದ್ರೂ ಮಕ್ಕಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು ನನಗೆ. ಐ ಹೋಪ್ ಈ ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಲಾಗ್ಸ್ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಸಿ ಯು ಇನ್ ನೆಕ್ಸ್ಟ್ ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.